ಪಶು ವೈದ್ಯರು ಅಧ್ಯಕ್ಷರೇ, ಲಾಸ್ಟ್ 4 ಪಶು ಆಸ್ಪತ್ರೆಗಳಿದೆ ನನ್ನ ತಾಲೂಕಿನಲ್ಲಿ. 4 ಪಶು ಆಸ್ಪತ್ರೆ ಇದೆ. ಡಾಕ್ಟರ್ ಎಷ್ಟು ಇರ್ಬೇಕು ಹೇಳಿ ಮಾನ್ಯ ಅಧ್ಯಕ್ಷರೇ? ಒಬ್ರೇ ಡಾಕ್ಟರ್ ಪಶು ವೈದ್ಯರು. ಹೇಗ್ ಮಾಡ್ಬೇಕು ಹೇಳ್ರಿ? ಅಲ್ಲ, ಎಲ್ಲದರಲ್ಲೂ ನಾವು ವಂಚಿತರಾಗಿದ್ದೇವೆ ಅನ್ನುವಂಥದ್ದನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಉತ್ತರ ಕನ್ನಡ ಜಿಲ್ಲೆ ಎಲ್ಲದಕ್ಕೂ ವಂಚಿತರು, ತ್ಯಾಗ ಮಾಡಿದಂತ ಜಿಲ್ಲೆ ಇದು. ಅದಕ್ಕೆ ಏನಾದ್ರೂ ಕೊಡ್ರಿ ಅನ್ನೋದು. ಮಾನ್ಯ ಅಧ್ಯಕ್ಷರು, ಕೊನೆಗೆ ಒಂದು ಮಾತು ಹೇಳ್ತೇನೆ ತಮ್ಗೆ. ಏನಂತ ಹೇಳಿದ್ರೆ, ನಮ್ಮ ಜಿಲ್ಲೆಯಿಂದ ಈಗ ಸ್ವಲ್ಪ ಕಡಿಮೆ ಆಗಿದೆ. ಅರಣ್ಯ ಮರಮಟ್ಟು ಸಂಗ್ರಹಾಲಯದಿಂದ 1 ವರ್ಷಕ್ಕೆ ಅಥವಾ ಸ್ವಾತಂತ್ರ್ಯ ಬಂದ ಈಗ ಒಂದು 10 ವರ್ಷ ಬಿಟ್ಟು, ಮನೆ ಅಧ್ಯಕ್ಷ ಬಹಳ ಇಂಪಾರ್ಟೆಂಟ್ ವಿಷಯ ಸರ್, ಈಗ ಎಷ್ಟು 1000 ಕೋಟಿ ಬಂದಿರಬಹುದು ರಾಜ್ಯಕ್ಕೆ? ಎಷ್ಟು 1000 ಕೋಟಿ ಬಂದಿರಬಹುದು? ಯಾರಿಗಾದ್ರೂ ಗೊತ್ತಿದ್ಯಾ? ಅರಣ್ಯ ಮರಮಟ್ಟು ಸಂಗ್ರಹಾಲಯದಿಂದ ನಮ್ಮ ರಾಜ್ಯದ ಬೊಕ್ಕಸಕ್ಕೆ ಇಲ್ಲಿ ತನಕ 1000 ಕೋಟಿ ಜಮಾ ಆಗಿದೆ ಮಾನ್ಯ ಅಧ್ಯಕ್ಷರೇ. ಆದ್ರೆ ಅದರದ್ದು 1% ನಮ್ಮ ಜಿಲ್ಲೆಗೆ ಉಪಯೋಗ ಆಯ್ತಾ? ಇಲ್ಲ. ಆಯ್ತು. ಈಗ ಆ ಸಂದರ್ಭದಲ್ಲಿದ್ದಂತ ಶಾಸಕರು ಇದ್ರ ಬಗ್ಗೆ ಮಾತನಾಡಿ ತಗೊಂಡು ಹೋಗ್ಬೇಕಿತ್ತು ಅನ್ನುವಂಥದ್ದನ್ನ ತಾವು ಹೇಳ್ತೀರಿ. ಆದ್ರೆ ಈಗ ಅದ್ರ ಬಗ್ಗೆ ಆಯ್ತು ಅಧ್ಯಕ್ಷರೇ ಕೊಡ್ರಿ. ವಿಜಯಾನಂದ್ ಅವ್ರು ಮುಗಿ. ಒಂದು ಮಾತು, ನಾನು BL ಕಂಪನಿಯಿಂದ ಕುಮಟಾದಲ್ಲಿ ಟ್ರಾಮಾ ಸೆಂಟರ್ ಮಾಡ್ಲಿಕ್ಕೆ 2,80,00,000 ತಂದು ಟ್ರಾಮಾ ಸೆಂಟರ್ ಕಟ್ಟಡವನ್ನ ಕಟ್ಟಿದ್ದೇನೆ. ಅದಕ್ಕೆ ಬೇಕಾದಂತ ವೈದ್ಯರ ಕೊರತೆ ಇದೆ, ಗಳ ಕೊರತೆ ಇದೆ. ಅದ್ರ ಬಗ್ಗೆ ಸಹ ನಾನು ಮಾನ್ಯ ಸಚಿವರ ಹತ್ರ ಪತ್ರಗಳನ್ನ ಕೊಟ್ಟಿದ್ದೇನೆ. ಬೇಕಾದಂತ ವೈದ್ಯರನ್ನ ಕೊಡುವಂತ ಕೆಲಸಗಳು ಬಹಳ ಇಂಪಾರ್ಟೆಂಟ್. ಟ್ರಾಮಾ ಸೆಂಟರ್ ಮಾಡಿದ್ದೇವೆ. ಮಿನಿಮಮ್ ಆಕ್ಸಿಡೆಂಟ್ ಆದ್ರೆ ಅಲ್ಲಿ ಚಿಕಿತ್ಸೆಯನ್ನ ಮಾಡಿ ಮುಂದಿನ ಚಿಕಿತ್ಸೆಗೆ ಮಣಿಪಾಲ ಅಥವಾ ನಿಮ್ಮೂರಿಗೆ ಕಳಿಸ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ. ಇದು ಬಹಳ ಇಂಪಾರ್ಟೆಂಟ್ ಟ್ರಾಮಾ ಸೆಂಟರ್. ಮಾನ್ಯ ಅಧ್ಯಕ್ಷರೇ, ಇದ್ರ ಬಗ್ಗೆ ಸ್ವಲ್ಪ ಗಮನ ಹಾಕಿ ಮಾನ್ಯ ಅಧ್ಯಕ್ಷರೇ. ನಮ್ಮ ಜಿಲ್ಲೆ ಬಗ್ಗೆ ನಾನು ಹೇಳಿದೆ, 1000 ಕೋಟಿ ಇಲ್ಲಿ ತನಕ ಸಂಗ್ರಹಾಲಯದಿಂದ ರಾಜ್ಯದ ಬೊಕ್ಕಸಕ್ಕೆ ಬಂದಿದೆಯಲ್ಲ, ನಮ್ಮ ಜಿಲ್ಲೆಗೆ ಏನ್ ಕೊಟ್ಟಿದ್ರಿ? ಅಧ್ಯಕ್ಷರ 5 ನಿಮಿಷ. ಯಾವ್ದೀಗ ಮಾನ್ಯ ಅಧ್ಯಕ್ಷರೇ, ನಾವು ಯಾವ್ದ್ರ ಮೇಲೆ ನಂಬ್ಕೊಂಡು ಹೋಗ್ಬೇಕು? ಕೊಡ್ತಾನೆ ಈಗ. ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.